ಆ ಕ್ಷಣದಲ್ಲಿ ತನ್ನ ತಂದೆ ಅಧಿರಾಜ್ನೊಂದಿಗೆ ಡಿವೋರ್ಸ್ ಕೊಡಿಸೋದಕ್ಕೆ ಯಾತಕ್ಕೆ ಅಷ್ಟೊಂದು ಹಠ ಹಿಡಿದಿದ್ರು ಅಂತ ಅರ್ಥ ಆಯಿತು. ಅಧಿರಾಜ್ ಅವರಂಥ ಪ್ರಾಬಲ್ಯ ಇರೋ ಪಾತ್ರಗಳನ್ನ ನಿರಂತರ ಅಪಾಯಗಳೊಂದಿಗೆ ಅವ್ರು ಯಾವಾಗಲೂ ಇರ್ತಾರೆ. ಅವ್ರ ಜೊತೆ ಇದ್ದರೆ ನನಗೂ ಅಪಾಯ ಬೆನ್ನಿಗಿರುತ್ತೆ. ಆ ಭಯದಿಂದ ನನ್ನ ಹಿಂದೆ ಕೆಳೆಯೋದಕ್ಕೆ ನೋಡಿದ್ರು. ನಾನು ಇವಾಗ ಕಾವ್ಯ ಬಗ್ಗೆ ಹೇಗೆ ಆಲೋಚಿಸಿದ್ನೋ ಅಪ್ಪ ಕೂಡ ನನ್ನ ಬಗ್ಗೆ ಹಾಗೆ ಯೋಚನೆ ಮಾಡ್ತಿರ್ತಾರಲ್ವಾ ಅಂತ ಅಂದ್ಕೊಳತ್ಲೆ ಆರಾಧ್ಯ ಕಣ್ಣುಗಳು ನೀರು ತುಂಬ್ಕೊಂತು. ಸುಮ್ಮನೆ ಕೂತಿದ್ದು ಆರಾಧ್ಯ ಕಡೆ ನೋಡ್ತಾ, ಓಯ್ ಮೇಡಮ್ ಮತ್ತೇನಾಯಿತು, ನಿನ್ನ ತಲೆಯಲ್ಲಿ ಯಾವ ಹುಳು ಓಡ್ತಿದೆ ಅಂತ ಕೇಳಿದ್ಲು ಕಾವ್ಯ. ನಿನಗೆ ಯಾವಾಗಲೂ ನನ್ನ ಮೇಲೆ ಅನುಮಾನವೇ ಅಂತ ಹೊರಗೆ ನಡೆದ್ಲು ಆರಾಧ್ಯ. ಕಾರು ಸೂಪರ್ ಮಾರ್ಕೆಟಿಂದ ಹೋಗ್ತಿರುವಾಗ ಆ ಕಡೆ ಹೋಗ್ತಿದ್ದ ಆರಾಧ್ಯಗೆ ಮತ್ತೆ ಕಳ್ಳತನ ಮಾಡಬೇಕನ್ನೋ ಆಸೆ ಉಂಟಾಯಿತು. ನನಗೆ ಯಾಕೆ ಪ್ರತಿ ಬಾರಿ ಇಂತಹ ಫೀಲಿಂಗ್ ಬರುತ್ತೆ, ನಿಜಕ್ಕೂ ನನ್ನನ್ನು ಯಾಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಈ ವಿಷಯದಲ್ಲಿ ಅಧಿರಾಜ್ಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ, ಆದರೆ ದ ಗ್ರೇಟ್ AVR ಪತ್ನಿ ಒಬ್ಬ ಕಳ್ಳಿ ಎಂದು ಕೇಳೋದಕ್ಕೆ ನಾನು ಸಿದ್ಧ ಇಲ್ಲ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯೋಚನೆ ಅಂದ್ಕೊಂಡ ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದಳು ಆರಾಧ್ಯ. ಅಂದ್ಕೊಂಡಿದ್ದೆ ತಡ ಆಫೀಸ್ಗೆ ಹೋಗಿದ್ದ ಅಧಿರಾಜ್ಗೆ ಫೋನ್ ಮಾಡಿ, ಕಾವ್ಯ ತುಂಬ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದಾಳೆ, ಸಾಯಂಕಾಲ ಸ್ವಲ್ಪ ಹೊತ್ತು ಹೊರಗೆ ಡಿನ್ನರ್ ಮಾಡ್ತೀವಿ, ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ಲು. ಬಾಯಿಗೆ ಬಂದದ್ದೆಲ್ಲ ಒದರಿದ ಆರಾಧ್ಯಳೊಂದಿಗೆ, ಸರಿ ಲೊಕೇಶನ್ ಶೇರ್ ಮಾಡು, ನಾನು ಬಂದು ಪಿಕ್ ಮಾಡ್ಕೊಡ್ತೀನಿ ಅಂತ ಅಧಿರಾಜ್ ಅಂತಿದ್ದಂತೆ, ನಿನಗೆ ಯಾಕೆ ಶ್ರಮ, ನಾನು ನೇರವಾಗಿ ಪ್ಯಾಲೇಸ್ಗೆ ಬಂದುಬಿಡ್ತೀನಲ್ವಾ ಅಂತ ಕಂಗಾಲಾಗಿ ಮಾತಾಡಿದ್ಲು. ಮತ್ತೇನೋ ಮಾಡ್ತಿದ್ದಾಳೆ ಅಂತ ಅನುಮಾನ ಬಂದರೂ ಅಧಿರಾಜ್, ಇದರಲ್ಲಿ ನನಗೇನು ಶ್ರಮ ಇದೆ, ನಿನ್ನ ಸರಿಯಾಗಿ ರಾತ್ರಿ 8 ಗಂಟೆಗೆ ಪಿಕ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ ಅಂದ. ಅಧಿರಾಜ್ ಬಂದರೆ ತಾನು ಅಂದ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಅಂತ ತಿಳಿದು, ಯಾಕೆ ಅಷ್ಟೊಂದು ಪಟ್ಟಿಡಿತೀಯಾ, ನೀವು ಬರಬೇಕಾದ ಅಗತ್ಯ ಇಲ್ಲ, ನಾನು ಆಫೀಸ್ ಕಾರ್ನಲ್ಲೇ ಬರ್ತೀನಿ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಆರಾಧ್ಯ. ನಾನಿನ್ನು ಸಣ್ಣ ಮಗು ಅಲ್ಲ ಅಂದ್ಕೊಂಡು ಅಲ್ಲಿವರೆಗೂ ಬಾಯಿ ತೆಗೆದುಕೊಂಡು ನೋಡ್ತಿದ್ದ ಕಾವ್ಯ ಈ ಲೋಕಕ್ಕೆ ಬಂದು, ನಿಜಕ್ಕೂ ನಾನು ಯಾವಾಗ ಕೇಳಿದೆ, ನೀನು ಹೇಳಿದ್ದು ಅಧಿರಾಜ್ ಅವ್ರಿಗೆ ಕೇಳಿದ್ರೆ ನನ್ನ ಕೆಲಸ ಮುಗೀತು ಅಂತ ಎದೆ ಪಡ್ಕೊಂಡ್ಳು. ಅಬ್ಬಾ ಗಲಾಟೆ ಮಾಡಿಬಿಡುವೆ, ನಾನು ಒಂದು ಮುಖ್ಯವಾದ ಜಾಗಕ್ಕೆ ಹೋಗಬೇಕು, ಅಲ್ಲಿಗೆ ಅಧಿರಾಜ್ ಅವ್ರು ಬರೋದು ನನಗಿಷ್ಟ ಇಲ್ಲ, ಇದರಿಂದ ನಿನಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ, ಡೋಂಟ್ ವರಿ ಅಂತ ಸಮಾಧಾನ ಮಾಡಿದ್ಲು ಆರಾಧ್ಯ. ಇಷ್ಟರಲ್ಲಿ ಅಧಿರಾಜ್ ಅವರಿಂದ ಕರೆ ಬರಲಾಗಿ ಅಸಹನೆಯಿಂದ ಫೋನ್ ರಿಸೀವ್ ಮಾಡಿ, ಹಲೋ ಮತ್ತೆ ಕಾಲ್ ಮಾಡಿದ್ರಿ ಅಂತ ಕೇಳಿದ ಆರಾಧ್ಯಗೆ 7 ಗಂಟೆಗೆ ಪಿಕ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ, ರೆಡಿಯಾಗಿರು, ಇಂಥ ಹುಚ್ಚ ವೇಷಗಳನ್ನ ಹಾಕಬಾರ್ದು ಅಂತ ವಾರ್ನಿಂಗ್ ನೀಡಿದ ಅಧಿರಾಜ್. ಅಬ್ಬಾ ಎಷ್ಟು ಬಾರಿ ಹಿಡಿದ್ರು ನಿಮ್ಗೆ ಅರ್ಥ ಆಗಲ್ವಾ, ನಾನು ಡಿನ್ನರ್ ಅಷ್ಟೇ ಅಲ್ಲ ಶಾಪಿಂಗ್ ಕೂಡ ಮಾಡಬೇಕು, ನನಗೆ ಟೈಮ್ ಸಾಲೋದಿಲ್ಲ ಅಲ್ವಾ, ಆಗಲೇ 8 ಗಂಟೆ ಅಂದ್ರಿ, ಇವಾಗ 1 ಗಂಟೆ ಕಡಿಮೆ ಮಾಡಿ 7 ಗಂಟೆ ಅಂತಿದ್ದೀರಾ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದಕ್ಕೆ 100 ಕಂಡೀಷನ್ಸ್, ಇನ್ಯಾಕೆ ಹೋಗೋದು ಅಂದ್ಲು ಆರಾಧ್ಯ. ನಿನಗೆ 2 ಆಪ್ಷನ್, ಒಂದೋ ನಾನು ಹೇಳಿದ ಸಮಯಕ್ಕೆ ರೆಡಿಯಾಗಿರು, ಇಲ್ದಿದ್ರೆ ಪ್ಯಾಲೇಸ್ಗೆ ಹೊಟ್ಟು ಹೋಗು, ಬಾಯ್ ಬೇಬಿ ಅಂತ ಕಾಲ್ ಕಟ್ ಮಾಡ್ದ ಅಧಿರಾಜ್. ರಾಕ್ಷಸ ದಿವ್ವ ಭೂತ ಅಂತ ಕಿರ್ಸ್ತಿದ್ದ ಆರಾಧ್ಯಳನ್ನು ನೋಡಿ ಕಿವಿ ಮುಚ್ಕೊಂಡು, ಯಾವಾಗ ನೋಡಿದ್ರು ಇವೇ ಬೈಗುಳಗಳು, ಸ್ವಲ್ಪ ಅಡ್ವಾನ್ಸ್ ಆಗಿ ಬೈಯಮ್ಮ ಅಂತ ವಿನಂತಿಸಿದ್ಲು ಕಾವ್ಯ. ಅವಳ ಮಾತುಗಳನ್ನ ಪಕ್ಕಕ್ಕಿಟ್ಟು, ಇವಾಗ ಏನಪ್ಪ ಮಾಡೋದು, ನನ್ನ ತೊಂದರೆ ಬಗ್ಗೆ ಸೈಕ್ಯಾಟ್ರಿಸ್ಟನ್ನು ಭೇಟಿ ಆಗಬೇಕು, ಈ ವಿಷಯ ಅಧಿರಾಜ್ಗೆ ತಿಳಿದ್ರೆ ಬಾಡಿಗಾರ್ಡ್ಸ್ಗಳೊಂದಿಗೆ ಬಂದು ರಂಪಾಟ ಮಾಡ್ತಾರೆ, ಅದು ನನಗಿಷ್ಟ ಇಲ್ಲ, ಇಂದಿನವರೆಗೂ ನನ್ನಲ್ಲಿರೋ ಈ ಸಮಸ್ಯೆ ಕಾವ್ಯ ಕೂಡ ತಿಳಿದಂತೆ ನೋಡ್ಕೊಂಡಿದ್ದೀನಿ, ಇವನು ಬರೋ ಮುನ್ನವೇ ವೇಗವಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರಬೇಕು, ಅದಕ್ಕಿಂತ ಬೇರೆ ದಾರಿನಿಲ್ಲ ಅಂತ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತಿಗೆ ಹಾಸ್ಪಿಟಲ್ಗೆ ಹೊರಟ ಆರಾಧ್ಯಳನ್ನು ಯಾರು ಗುರುತಿಸಬಾರ್ದು ಅಂತ ಕಣ್ಣಿಗೆ ಕಪ್ಪು ಕನ್ನಡಕ, ಸನ್ಗ್ಲಾಸ್ನ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಧರಿಸಿ ತಲೆಗೆ ಕ್ಯಾಪ್ ಹಾಕ್ಕೊಂಡು ಹೋದ್ಲು. ಲಿಫ್ಟ್ನಲ್ಲಿದ್ದವರು ಅವಳನ್ನ ನೋಡಿ ಯಾರೋ ಸೆಲೆಬ್ರಿಟಿ ಇರಬೇಕಂತ ಮಾತಾಡ್ಕೊಳ್ಳೋದನ್ನು ಗಮನಿಸಿ ತನ್ನಲ್ಲಿ ತಾನು ಖುಷಿಪಟ್ಲು. ಲಿಫ್ಟ್ ನಿಲ್ಲತ್ಲೆ ಹೊರಗೆ ಬಂದು ನೇರವಾಗಿ ಡಾಕ್ಟರ್ ರೂಮ್ಗೆ ಹೋದ್ಲು ಆರಾಧ್ಯ. ಸಮಸ್ಯೆ ಏನಂತ ಹೇಳಲು ಹಿಂಜರಿತಿದ್ದ ಆರಾಧ್ಯಳಿಗೆ, ಹಾಗೆ ನಾವು ಎಲ್ಲ ರೋಗಿಯ ವಿಷಯನ ಗೌಪ್ಯತೆಯಲ್ಲಿ ಇಡ್ತೀವಿ ಅಂತ ಹೇಳಿದ ಡಾಕ್ಟರ್. ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ತನಗಿರೋ ಸಮಸ್ಯೆಯನ್ನೆಲ್ಲ ವಿವರವಾಗಿ ಒಂದು ವಿಷಯವನ್ನು ಮುಚ್ಚಿಡದೆ ಹೇಳಿದ್ಲು ಆರಾಧ್ಯ. ನೋಡಿ ಮಿಸ್ ಆರಾಧ್ಯ, ಇಂಥ ವಿಷಯಗಳಲ್ಲಿ ನೀವು ನಿಜಕ್ಕೂ ಬೇಸರ ಪಡಬೇಕಾದ ಅಗತ್ಯ ಏನಿಲ್ಲ, ಇವುಗಳನ್ನ ನೀವು ಬೇಕಂತಾನೇ ಮಾಡ್ತಿಲ್ಲ, ನಿಮ್ಮಲ್ಲಿರೋ ಮಾನಸಿಕ ತೊಂದರೆಯಿಂದ ಹಾಗೆ ವರ್ತಿಸ್ತಿದ್ದೀರಿ ಅಷ್ಟೇ, ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಪಡೆದು ಜಾಗ್ರತೆಗಳನ್ನ ಪಾಲಿಸಿದ್ರೆ ಸಾಕು, ಯಾವುದೇ ಆದರೂ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿದ್ದರೆ ನಿಮ್ಮ ಸಮಸ್ಯೆ ವಾಸಿಯಾದಂತೆ ಅಂತ ವಿವರಿಸಿದ್ರು ಡಾಕ್ಟರ್. ನಾನು ನಿಜವಾಗಿಯೂ ಈ ಸಮಸ್ಯೆಯಿಂದ ಹೊರಬರ್ತೀನಾ ಡಾಕ್ಟರ್, ನನ್ನಲ್ಲಿರೋ ಈ ದೌರ್ಬಲ್ಯದಿಂದ ನನ್ನ ಸ್ವಂತ ಮನೆಯವರೇ ನನ್ನನ್ನು ಕೀಳಾಗಿ ನೋಡಿದ್ರು, ನಿಜಕ್ಕೂ ನನಗೆ ಈ ಕಾಯಿಲೆ ಯಾಕೆ ಬಂತೋ ಗೊತ್ತಿಲ್ಲ, ನನ್ನಲ್ಲೇ ನಾನು ನೊಂದ್ಕೊಳ್ತಿದ್ದೀನಿ, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ಸ್ವಲ್ಪ ಧೈರ್ಯ ಬರ್ತಿದೆ ಅಂತ ಕಿರುನಗು ಬೀರಿದ್ಲು ಆರಾಧ್ಯ.
ಚಿಂತೆ ಬೇಡ, ನಿಮ್ಮ ಸಮಸ್ಯೆ ಖಂಡಿತವಾಗಿ ಗುಣವಾಗುತ್ತೆ. ಇವಾಗ ನಾನು ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದನ್ನು ಆಧರಿಸಿ ನಿಮ್ಮ ಟ್ರೀಟ್ಮೆಂಟ್ ಇರುತ್ತೆ ಅಂದರು ಡಾಕ್ಟರ್. ಡಾಕ್ಟರ್, ನೀವು ಯಾವುದೇ ವಿಷಯವನ್ನಾದರೂ ಯಾವುದೇ ಹಿಂಜರಿಕೆ ಇಲ್ಲದೆ ಕೇಳಬಹುದು, ನಾನು ಉತ್ತರ ಹೇಳ್ತೀನಿ ಅಂದ್ಲು ಆರಾಧ್ಯ. ನಿಮಗೆ ಮೊದಲ ಬಾರಿ ಯಾವ ಸಂದರ್ಭದಲ್ಲಿ ಕಳ್ಳತನ ಮಾಡಬೇಕಂತ ಅನ್ನಿಸ್ತು ಅಂತ ಕೇಳಿದೆ ಡಾಕ್ಟರ್ಗೆ. ತನ್ನ ತಾಯಿ ತೀರ್ಕೊಂಡಾಗ ಮೊದಲ ಬಾರಿ ಇಂಥ ಆಲೋಚನೆ ಬಂತು ಅಂತ ಹೇಳಿದ್ಲು ಆರಾಧ್ಯ. ಆಮೇಲೆ ಎಂಥ ಸಂದರ್ಭಗಳಲ್ಲಿ ಕಳ್ಳತನ ಮಾಡಬೇಕನ್ನಿಸ್ತಿತ್ತು ಅಂತ ಕೇಳಿದ್ರು ಡಾಕ್ಟರ್. ಸ್ವಲ್ಪ ಹೊತ್ತು ಯೋಚಿಸಿ, ಪರೀಕ್ಷೆಯ ಒತ್ತಡದಲ್ಲಿದ್ದಾಗ, ನಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾಗ, ಅವ್ರು ತೀರ್ಕೊಂಡಾಗ, ಹೀಗೆ ಭರಿಸಲಾಗದ ಬೇಸರದಲ್ಲಿದ್ದ ಪ್ರತಿ ಬಾರಿ ನನಗೆ ಕಳ್ಳತನ ಮಾಡಬೇಕೆಂಬ ಆಸೆ ತುಂಬ ಬಲವಾಗಿ ಅನ್ನಿಸ್ತಿತ್ತು ಅಂತ ಹೇಳಿದ್ಲು ಆರಾಧ್ಯ. ಹಾಗೆ ನೀವು ಹೆಚ್ಚಾಗಿ ಎಂಥ ವಸ್ತುಗಳನ್ನ ಕದೀತಿದ್ದೀರಿ? ಆ ಸಮಯದಲ್ಲಿ ನಿಮ್ಮ ಭಾವನೆಗಳು ಹೇಗಿರ್ತಿದ್ವು ಅಂತ ಮತ್ತೊಂದು ಪ್ರಶ್ನೆ ಕೇಳಿದ್ರು ಡಾಕ್ಟರ್. ಆ ಆಸೆ ಬಂದಾಗ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಿದ್ದೆ. ನನ್ನ ಮೇಲಿನ ಹಿಡಿತ ತಪ್ಪಿದ್ದಾಗ ಕೇವಲ ಚಾಕ್ಲೇಟ್ಗಳನ್ನ ಮಾತ್ರ ಕದೀತಿದ್ದೆ. ಆದರೆ ನಮ್ಮ ತಂದೆಯವರು ಆಸ್ಪತ್ರೆಯಲ್ಲಿದ್ದಾಗ ಮಾತ್ರ ಒಬ್ಬ ಮಹಿಳೆ ಪರ್ಸ್ ಕದ್ಬಿಟ್ಟೆ ಅಂತ ವಿವರಿಸಿದ್ಲು ಆರಾಧ್ಯ. ಅಂದರೆ ನಿಮಗೆ ಹಾಗೆ ಅನಿಸಿದ್ರು ಕೇವಲ ಚಾಕ್ಲೇಟ್ಗಳನ್ನ ಮಾತ್ರ ತೆಗೆದುಕೊಳ್ತಿದ್ದೀರಾ? ಅಂದರೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಂಟ್ರೋಲ್ ಇದ್ದಂತೆಯೇ ಅಲ್ವಾ? ಕೇವಲ ನಿಮಗಿರೋ ಆ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ತಿದ್ರಿ, ನನಗೆ ಅರ್ಥ ಆಯಿತು. ಅದರ ಪ್ರಕಾರ ನಿಮ್ಮಮ್ಮ ತೀರ್ಕೊಂಡಾಗಿನಿಂದ ಹೀಗೆ ಮಾಡ್ತಿದ್ದೀರಾ? ನೀವು ಒತ್ತಡಕ್ಕೊಳಗಾದ ಪ್ರತಿ ಬಾರಿ ನಿಮ್ಮ ಮನಸ್ಸಿನ ಬೇಸರವನ್ನು ಹಂಚಿಕೊಳ್ಳುವವರು ಇಲ್ಲದೆ ಡಿಪ್ರೆಷನ್ಗೆ ಜಾರಿದ್ದೀರಾ. ಅದರಿಂದ ನಿಮಗೆ ಲಕ್ಷದಲ್ಲಿ ಒಬ್ರಿಗೆ ಬರೋ ಡಿಸಾರ್ಡರ್ ಬಂದಿದೆ. ಕೆಲವೊಮ್ಮೆ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾದಾಗ ನಿಮ್ಮ ಮೇಲಿನ ಹಿಡಿತ ಕಳ್ಕೊಳ್ತೀರಿ. ಪ್ರೀತಿ ವಿಶ್ವಾಸ ತೋರಿಸೋ ಮನುಷ್ಯರು ನಿಮ್ಮ ಪಕ್ಕದಲ್ಲಿದ್ದರೆ ನಿಮ್ಮ ತೊಂದರೆ ಬೇಗ ಕಡಿಮೆ ಆಗುತ್ತೆ. ಅದೊಂದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದರು ಡಾಕ್ಟರ್. ಅವ್ರ ಮಾತುಗಳಿಗೆ ಖುಷಿ ಪಡ್ತಾ, ತುಂಬ ಥ್ಯಾಂಕ್ಸ್, ನಿಮ್ಮ ಮಾತುಗಳಿಂದ ಬೇಗನೆ ಎಲ್ಲರಂತೆ ನಾರ್ಮಲ್ ಆಗ್ತೀನಿ ಎಂಬ ನಂಬಿಕೆ ಬಂತು. ಇದಕ್ಕೇನಾದರೂ ಮೆಡಿಸಿನ್ಸ್ ಇದೆಯಾ ಅಂತ ಕೇಳಿದ್ಲು ಆರಾಧ್ಯ. ಅಂಥದ್ದೇನಿಲ್ಲ, ಸೆಲ್ಫ್ ಕಂಟ್ರೋಲ್ ಒಂದೇ ದಾರಿ ಅಂದರು ಡಾಕ್ಟರ್. ಅದಕ್ಕಾಗಿ ನೀವು ದಿನ ಯೋಗ ಮೆಡಿಟೇಷನ್ ಮಾಡಿದ್ರೆ ಸಾಕು ಅಂತ ಹೇಳಿದ ಡಾಕ್ಟರ್ಗೆ ಒಂದನ್ನೇ ಸಲ್ಲಿಸಿ ಹೊರಗೆ ಬಂದಳು. ಮತ್ತೊಮ್ಮೆ ಧನ್ಯವಾದ ಹೇಳಿ ಕಾರಿಡಾರ್ನಲ್ಲಿ ನಡೆಯುತ್ತಲೇ ಡಾಕ್ಟರ್ ಹೇಳಿದ ವಿಷಯಗಳನ್ನ ಆಲೋಚಿಸ್ತಿದ್ದ ಆರಾಧ್ಯಾಗೆ ತನ್ನ ಪಕ್ಕದಲ್ಲಿ ಒಂದು ಹೆಂಗಸು ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ರು. ಕಳ್ಳತನ ಮಾಡಬೇಕೆಂಬ ಆಸೆ ಬರಲಿಲ್ಲ. ಆಗ ಸೆಲ್ಫ್ ಕಂಟ್ರೋಲ್ ಬಗ್ಗೆ ಡಾಕ್ಟರ್ ಹೇಳಿದ ವಿಷಯ ಅರ್ಥ ಆಯಿತು. ಇಷ್ಟಲ್ಲೇ ಅಧಿರಾಜ್ ಕಡೆಯಿಂದ ಕಾಲ್ ಬರಲಾಗಿ ಆಗಲೇ 7 ಗಂಟೆ ಆಯಿತಾ? ಇವಾಗ ರಾಕ್ಷಸ ಏನು ಮಾಡ್ತಾನೋ ಅಂದ್ಕೊಳ್ತಾ ಕಾಲ್ ರಿಸೀವ್ ಮಾಡಿದ ಆರಾಧ್ಯಾಗೆ ತಾನು ಬರ್ತಿರೋದಾಗ ಹೇಳ್ದ. ನಾನು ಕಂಪ್ನಿ ಕಾರ್ನಲ್ಲಿ ಬರ್ತೀನಿ ಅಂತ ಹೇಳಿದೆ ತಾನೇ ಅಂತ ಅವಳು ಹೇಳ್ತಿದ್ದಂತೆ, ನಾನು ಈಗಾಗಲೇ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ, ನಂಬರ್ 6ಅಲ್ಲಿದ್ದೀನಿ ಅಂದ. ಏನೋ ಅಂತ ಆಸ್ಪತ್ರೆ ನಡುಗು ಬಂದು ಕಿರ್ಚಿದ್ಲು ಆರಾಧ್ಯ. ಏನು ಪ್ರಗತಿ ನಗರದಲ್ಲಿ ನೀವೇನು ಮಾಡ್ತಿದ್ದೀರಾ? ಅಲ್ಲಿಗೆ ಯಾಕೆ ಬಂದ್ರಿ ಅಂತ ಗಾಬರಿಯಿಂದ ಕೇಳಿದ್ಲು ಆರಾಧ್ಯ. ನೀನು ಪಿಕ್ ಮಾಡ್ಕೊಳ್ಳೋದಕ್ಕೆ ಬಂದೆ, ಎಲ್ಲಿದೆಯಾ ಅಂತ ಹೇಳಿದ್ರೆ ಅಲ್ಲಿಗೆ ಬರ್ತೀನಿ ಅನ್ನುತ್ತಾ ಮೊಬೈಲ್ನಲ್ಲಿ ಆ್ಯಪ್ ಓಪನ್ ಮಾಡಿ ಅವಳ ಲೊಕೇಶನ್ ಚೆಕ್ ಮಾಡ್ತಾ ಅಂದ ಅಧಿರಾಜ್. ಬೇಡ, ನೀವು ರೋಡ್ ನಂಬರ್ 6ಅಲ್ಲಿರೋ ಸ್ಟೋರ್ ಹತ್ರ ಇರಿ, ನಾನು ಬರ್ತಿದ್ದೀನಿ ಅಂತ ಹೇಳ್ತಾ ಲಿಫ್ಟ್ಗೆ ಕಾಯ್ದೆ ಮೆಟ್ಟಿಲುಗಳ ಮೂಲಕ ಓಡಿ 6 ಮಹಡಿಗಳನ್ನ ಹಿಡಿದು ರಸ್ತೆ ಮೇಲೆ ಓಡಿದ್ಲು. ಅಷ್ಟರಲ್ಲಿ ತಾನು ಧರಿಸಿದ ಮಾಸ್ಕ್ ಕ್ಯಾಪ್ ಎಲ್ಲವನ್ನ ಮತ್ತೆ ಎಲ್ಲಿ ಕೇಳ್ತಾನೋ ಅಂತ ದಾರಿಯಲ್ಲಿ ಕಂಡ ಕಸದ ಬುಟ್ಟಿಗೆಸೆದ್ಲು. ಸ್ವಲ್ಪ ದೂರದಲ್ಲಿದ್ದ ಅಧಿರಾಜ್ ಕಾರ್ ನೋಡಿ ಸಾಧ್ಯ ಆದಷ್ಟು ನಿಧಾನವಾಗಿ ನಡ್ಕೊಂಡು ಬಂದು ಕಾರ್ ಹತ್ತಿದ್ಲು. ಅವಳೆಷ್ಟೇ ಮ್ಯಾನೇಜ್ ಮಾಡಿದ್ರು ಆ ಮುಖದಲ್ಲಿನ ಬೆವರು, ಕಣ್ಣುಗಳಲ್ಲಿನ ಗಾಬರಿ, ಆಯಾಸದಿಂದ ಈಜಿದ್ರು ಬಿಡ್ತಿದ್ದ ಎದೆ ಅವಳು ಓಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಿದ್ವು ಅವನಿಗೆ. ಏನಾಯಿತು, ಯಾಕಷ್ಟೊಂದು ಗಾಬರಿ ಆಗ್ತಿದ್ಯಾ, ಎಲ್ಲಿಂದ ಬಂದೆ ಅಂತ ಕೇಳ್ದ ಅಧಿರಾಜ್. ಅವನ ಕಡೆ ನೋಡ್ತಾ, ಶಾಪಿಂಗ್ ಅಂತ ಹೇಳಿದೆ ತಾನೇ, ಡ್ರೆಸ್ಗಳನ್ನ ಟ್ರೈಲ್ ಮಾಡ್ತಿದ್ದಾಗ ನೀವು ಕಾಲ್ ಮಾಡಿದ್ರಿ, ನಿಮ್ಮನ್ನು ಕಾಯಿಸೋದು ಇಷ್ಟ ಅಲ್ಲದೆ ಹೀಗೆ ಓಡ್ಕೊಂಡು ಬಂದೆ ಅಂದ್ಲು. ಅವಳನ್ನ ಪರೀಕ್ಷಿಸುವಂತೆ ನೋಡ್ತಾ, ನಿಜಕ್ಕೂ ನನ್ನ ಜೊತೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ? ಆಗಲೇ ಲೊಕೇಶನ್ ಟ್ರೇಸ್ ಮಾಡೋದ್ರಲ್ಲಿ ಯಾವುದೇ ಶಾಪಿಂಗ್ ಮಾಲ್ ಇರಲಿಲ್ಲ, ಮತ್ತೆಲ್ಲಿಗೆ ಹೋಗಿರ್ತಾಳೆ ಅಂದ್ಕೊಳ್ತಾ, ಒಬ್ಬಳೇ ಹೋಗಿದ್ಲ ಅಂತ ಕೇಳಿದ ಅಧಿರಾಜ್. ಹೌದು ಅಂತ ಆರಾಧ್ಯ ಕಡೆ ನೇರವಾಗಿ ನೋಡ್ತಾ, ಆಗಲೇ ಕಾವ್ಯ ಕೂಡ ಬರ್ತಾಳೆ ಅಂತ ಹೇಳಿದೆ, ಅವಳೆಲ್ಲಿದ್ದಾಳೆ ಅಂತ ಕೇಳಿದ ಅಧಿರಾಜ್. ಹೇಳಿದ್ನಾ? ಅಯ್ಯೋ ಬಾಯ್ ತುರುಕಿ, ಅದು ಆಗಲೇ ಮಾಲಿಗೆ ಬರ್ತಿರುವಾಗ ಅವಳ ತಂದೆಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಮನೆಗೆ ಬರೋದಕ್ಕೆ ಹೇಳಿದ್ರಂತೆ, ಅದಕ್ಕೆ ಅವಳು ಹೊರಟೋದ್ಲು ಅಂತ ಅಷ್ಟೊತ್ತಿಗಾಗಲೇ ಸುಳ್ಳು ಹೇಳಿದ್ಲು ಆರಾಧ್ಯ. ಮತ್ತೆ ಒಬ್ಬಳೇ ಇದ್ದಾಗ ನನಗೆ ಕಾಲ್ ಮಾಡಲಿಲ್ಲ ಅಂತ ಕೇಳಿದ ಅಧಿರಾಜ್. ಪ್ರತಿಯೊಂದನ್ನು ಚುಚ್ಚಿ ಕೇಳ್ತಿರೋ ಅವನನ್ನು ನೋಡಿ ಬೇಸರ ಬಂದು, ಪ್ರತಿಯೊಂದಕ್ಕೂ ಪೊಲೀಸ್ ಕಳ್ಳನ್ನ ನೋಡಿದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಿದ್ದೀರಿ. ನೀವು ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರಿ ಅಂತ ತೊಂದರೆ ಮಾಡದೆ ಒಬ್ಬಳೇ ಬಂದೆ, ಅಷ್ಟಕ್ಕೆ ಅಪರಾಧಗಳನ್ನ ಮಾಡಿದ ಹಾಗೆ ಕೇಳೋದು ಏನೂ ಚೆನ್ನಾಗಿಲ್ಲ ಅಂದ್ಲು ಆರಾಧ್ಯ. ಹೌದಾ, ಹಾಗಾದರೆ ಅದನ್ನೆಲ್ಲ ಕೇಳಲ್ಲ ಬಿಡು. ಆದರೆ ಖರೀದಿಸಿದ ಶಾಪಿಂಗ್ ಬ್ಯಾಗ್ಗಳೆಲ್ಲಿವೆ ಅಂತ ಕನಸನ್ನೇ ಮಾಡ್ದ ಅಧಿರಾಜ್. ಅಬ್ಬಾ ದೇವರು ನಿಮಗೆ ನಿಜಕ್ಕೂ ಇಷ್ಟೊಂದು ತಿಳುವಳಿಕೆ ಯಾಕೆ ಕೊಟ್ಟಿದ್ದಾನೋ, ನನ್ನ ಕರ್ಮ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಇಲ್ಲಿ ತೊಗೊಳೋದಕ್ಕೆ ಬಿಟ್ರಿ, ಹಾಗೆ ಟ್ರೈಲ್ ಹಾಕೋದ್ನೂ ಇಲ್ವೋ, ಅಷ್ಟರಲ್ಲಿ ಕಾಲ್ ಮಾಡಿದ್ರಿ, ಅದರಿಂದ ಅವನ್ನೆಲ್ಲ ಅಲ್ಲೇ ಹಾಕಿ ಬಂದುಬಿಟ್ಟೆ.
ಮಾಡೋದೆಲ್ಲ ಹುಚ್ಚು ಕೆಲಸಗಳು ಮತ್ತು ನನ್ನ ಮೇಲೆ ಗೂಬೆ ಕೂರಿಸೋದು. ಆದರೂ ಮನೆಯಲ್ಲಿರೋ ಡ್ರೆಸ್ಗಳು ಸಾಲ್ದಿದ್ದ ಹಾಗೆ ಶಾಪಿಂಗ್ ಮೇಲೆ ಯಾಕೆ ಬಿದ್ದಿದೆಯಾ ಅಂದ ಅಧಿರಾಜ್. ಅಷ್ಟೊಂದು ಬರಗಾಲ ಏನೇ ನಿನಗೆ ಅಂತ ಬೇಸರದಿಂದ ಅಂದ. ಆ ಮಾತಿಗೆ ಕೋಪದಿಂದ ಉರಿದು ಹೋಗುತ್ತಾ, ನಮ್ಮ ಶಾಪಿಂಗ್ ಬಗ್ಗೆ ನಿಮ್ಗೆ ಯಾಕೆ, ಕನಿಷ್ಠ ಒಂದು ಟಾಪ್ ಆದರೂ ಒಂದು ಸೀರೆ ಏನಾದರೂ ತೊಗೊಟ್ಟಿದ್ದೀರಾ? ಯಾವಾಗಲಾದರೂ ಶಾಪಿಂಗ್ ಅಂದರೆ ಒಂದು ಎಮೋಷನ್, ಶಾಪಿಂಗ್ ಅಂದರೆ ಒಂದು ಯಾಕೆ, ಶಾಪಿಂಗ್ ಅಂದರೆ ಒಂದು ಯುದ್ಧ, ನಿಜಕ್ಕೂ ನಿಮ್ಗೇನು ತಿಳಿಯುತ್ತೆ ಅಂತ ಕಾಮೆಂಟ್ ಮಾಡ್ತಿದ್ದೀರಾ ಅಂತ ಉರಿದು ನೋಡಿದ್ಲು ಆರಾಧ್ಯ. ಶಾಪಿಂಗ್ ಅಷ್ಟೊಂದು ಸೀನ್ ಇದೆಯಾ? ಆದರೂ ಮನೆಯಲ್ಲಿ ಎಲ್ಲ ಮಾಡೆಲ್ಗಳನ್ನ ಇಟ್ಕೊಂಡು ಇನ್ನೂ ಏನು ತೊಗೊಳೋದಕ್ಕೆ ಹೋಗಿದ್ದೆ ಅಂದ ಅಧಿರಾಜ್. ಇಲ್ಲಿ ನೋಡಿ ಮತ್ತೆ ಅದೇ ಮಾತು, ನನ್ನನ್ನೇನಾದರೂ ಅನ್ನಿ, ನನ್ನ ಶಾಪಿಂಗ್ ಬಗ್ಗೆ ನೆಗೆಟಿವಾಗಿ ಕಮೆಂಟ್ ಮಾಡಿದ್ರೆ ಸುಮ್ಮನಿರಲ್ಲ ಅಂದ ಆರಾಧ್ಯ ಕಡೆ ಅವನ ಮೇಲಿಂದ ಕೆಳಗಿನವರೆಗೂ ನೋಡ್ದ. ಆ ನೋಟ ಏನಿವಾಗ ಇಷ್ಟ ಆಗಲಿಲ್ಲ. ಆದರೂ ಹೆಂಗಸ್ರಿಗೆ ಬಟ್ಟೆ ಅಂಗಡಿಗಳೊಂದಿಗೆ ಭಾವನಾತ್ಮಕ ಸಂಬಂಧ ಇರುತ್ತೆ. ನಿಜಕ್ಕೂ ನಮ್ಮ ಕಾಸ್ಟ್ಯೂಮ್ಸ್ಗಳಲ್ಲಿ ಎಷ್ಟು ಮಾಡೆಲ್ಗಳಿರುತ್ತವೆ ಗೊತ್ತಾ? ಸೀರೆಗಳು, ಚೂಡಿದಾರ್, ಲಂಗ, ದವಣಿ, ಹೀಗೆ ಎಷ್ಟು ವಿಧ ಇರುತ್ತೆ ಗೊತ್ತಾ ನಿಮಗೆ? ನಾನು ಅದರಲ್ಲಿ 10 ವಿಧಗಳನ್ನ ಕೂಡ ಹೇಳಿಲ್ಲ. ರಾಶಿ ರಾಶಿ ಮಾಡೆಲ್ಗಳಲ್ಲಿ ಟ್ರೆಂಡ್ಗೆ ತಕ್ಕ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಯುದ್ಧವೇ ಮಾಡಬೇಕು. ಇಷ್ಟೊಂದು ಕಷ್ಟಪಟ್ಟು ಒಂದನ್ನು ಸೆಲೆಕ್ಟ್ ಮಾಡಿ ಕಣ್ಣಿಗೆ ಹಬ್ಬ ಮಾಡಿದ್ರೆ ಒಂದು ಕಾಂಪ್ಲಿಮೆಂಟ್ ಕೊಡೋದು ಕೂಡ ನಿಮಗೆ ಟೈಮ್ ಇರಲ್ಲ ಅಂದ ಆರಾಧ್ಯಾಗೆ. ಆಹಾ, ಏನೋ ನಿಮ್ಮ ಹೆಂಗಸ್ರಿಗಿರುತ್ತೆ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ನಮ್ಮ ಗಂಡಸರಿಗೂ ಇಲ್ವಾ ಅಂತ ಅಧಿರಾಜನ್ನೋ ಇಲ್ವೋ ಅವನ ಮೇಲೆ ಒಮ್ಮೆಗೆ ರೇಗಾಡಿದ್ಲು ಆರಾಧ್ಯ. ನಿಜಕ್ಕೂ ನಿನಗೆ ಯಾವ ಮಾಡೆಲ್ಗಳಿವೆ? ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಿ. ಲೆಕ್ಕ ಹಾಕಿದ್ರೆ 10 ಮಾಡೆಲ್ಗಳು ಕೂಡ ಇರಲ್ಲ. ತಿರುಗಿಸಿ ಹೊಡೆದ್ರೆ ಪ್ಯಾಂಟು ಶರ್ಟು, ಜೊತೆಗೆ 2 ಥರ ಟ್ರೆಡಿಷ್ನಲ್ ವೇರು, ಟೋನ್ ಜೀನು, ಅರಿದು ಹೋದ ಬಟ್ಟೆಗಳು ಅಂತ ಆರಾಧ್ಯ ಕೊಟ್ಟು ಭಾಷಣಕ್ಕೆ ತಲೆ ತಿರುಗಿ ಹೋದ ಅಧಿರಾಜ್ ಒಮ್ಮೆಗೆ ತಲೆ ಸವರ್ಕೊಂಡು, ಹೇಳಿ ಸುಸ್ತಾಗಿರ್ತೀಯ ಬೇಬಿ, ತಗೋ ನೀರು ಕುಡಿ ಅಂತ ಬಾಟ್ಲನ್ನು ಅವಳ ಕೈ ಕೊಟ್ಟ. ಅವನ ಕಡೆ ವಿಚಿತ್ರವಾಗಿ ನೋಡ್ತಾ, ನಾನು ನಿಮ್ಗೆ ಹೇಳಿದ್ದು ಸರಿಯಾಗಿ ಅರ್ಥ ಆಗಲಿಲ್ಲ ಅನಿಸುತ್ತೆ, ಅದು ಅಂತ ಮತ್ತೆ ಶುರು ಮಾಡೋದಕ್ಕೆ ಹೋದ ಆರಾಧ್ಯಾಗೆ ನಮಸ್ಕಾರ ಮಾಡ್ತಾ, ಬಿಡಮ್ಮ ಬೇಡ ತಾಯಿ, ನಿನ್ನ ಉಪನ್ಯಾಸ ಒಂದು ಬಾರಿ ಕೇಳಿದ್ದೆ ಹೆಚ್ಚು, ಮತ್ತೊಮ್ಮೆ ಅಂದರೆ ನನ್ನಿಂದ ಆಗೋದೇ ಇಲ್ಲ ಅಂದ ಅಧಿರಾಜ್. ಹೆಸರಿಗೇನೋ ದೊಡ್ಡ ಬಿಸ್ನೆಸ್ ಮ್ಯಾನು, ಸಣ್ಣ ಸ್ಪೀಚ್ ಕೂಡ ಕೇಳೋದಕ್ಕಾಗಲ್ವಾ? ಒಂಟಿ ಕೈಯಿಂದ ಎಷ್ಟು ಬಿಸ್ನೆಸ್ಗಳನ್ನ ಬೇಕಾದರೂ ರನ್ ಮಾಡಬಹುದು, ಆದರೆ ನಿಮ್ಮ ಹೆಂಗಸರು ಶಾಪಿಂಗ್ಗೆ ಹೋಗಬಾರ್ದು ಅಂತ ಈ ದಿನ ಅರ್ಥ ಆಯಿತು ಅಂತ ಹೇಳ್ದ ಅಧಿರಾಜ್. ಗುಡ್ ಬಾಯ್, ತುಂಬ ಬೇಗ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಲು ಆರಾಧ್ಯ. ಆರಾಧ್ಯವಳೊಂದಿಗೆ, ಇದು ಸಾಕು ಬಿಡು, ಎಲ್ಲಿಗೆ ಹೋಗಿದೆ ಇವಾಗಲಾದರೂ ಹೇಳು. ಅವಳು ಆ ವಿಷಯವನ್ನು ನೀವಿನ್ನೂ ಮರ್ತಿಲ್ವಾ ಎಂದಾಗ ಅವಳ ಕಡೆ ಕೋಪದಿಂದ ನೋಡ್ತಾ, ಈ ಕೊಟ್ಟ ಸ್ಪೀಚೆಲ್ಲ ನನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ನನಗೆ ಗೊತ್ತು, ಬಾಯಿ ಮುಚ್ಕೊಂಡು ನನಗೆ ಹೇಳು, ನನಗೆ ನಿಜ ಮಾತ್ರ ಬೇಕು ಅಂತ ಸ್ಪಷ್ಟಪಡಿಸ್ತಾ ಅಧಿರಾಜ್. ಡ್ರಾಮಾ ಏನಿವಾಗ, ನಿಜಾನೇ ಹೇಳಿದ್ದು ನಾನು ಅಂತ ಆರಾಧ್ಯವಳೊಂದಿಗೆ. ಡ್ರೆಸ್ಸಿಂಗ್ ರೂಮ್ನಲ್ಲಿರೋ ಡ್ರೆಸ್ಸಿಂಗ್ಗಳಲ್ಲಿ 20% ಕೂಡ ನೀನು ಧರಿಸಿಲ್ಲ. ಅವೆಲ್ಲ ಟಾಪ್ ಬ್ರ್ಯಾಂಡ್ಸ್ನಿಂದ ಕಲೆಕ್ಟ್ ಮಾಡಿದವು. ಅವುಗಳನ್ನ ಬಿಟ್ಟು ಶಾಪಿಂಗ್ ಬಂದೆ ಅಂದರೆ ನಿಜ ಅಂತ ಹೇಗೆ ನಂಬಲಿ? ನಿನ್ನ ಕಣ್ಣಿಗೆ ನಾನು ದಡ್ಡನಾಗಿ ಕಾಣಿಸ್ತಿದ್ದೀನಾ ಅಂತ ಕೇಳ್ದ ಅಧಿರಾಜ್. ಹಾಗೆ ಯಾಕಂತೀನಿ ಅಂತ ಅಮಾಯಕವಾಗಿ ಮುಖ ಇಟ್ಕೊಂಡು ಆರಾಧ್ಯ ಕಡೆ ಸುಟ್ಟು ಹಾಕುವಂತೆ ನೋಡ್ತಾ, ಆ್ಯಕ್ಟಿಂಗ್ನಲ್ಲಿ ನಿನಗೆ ಆಸ್ಕರ್ ಅವಾರ್ಡ್ ಕೊಡಬಹುದು, ಇವಾಗ ನೀನು ನಿಜ ಹೇಳಿಲ್ಲ ಅಂದರೆ ನಾನು ಇನ್ವೆಸ್ಟಿಗೇಷನ್ ಮಾಡಿಸಿ ತಿಳ್ಕೊಳ್ತೀನಿ ಅಂತ ವಾರ್ನಿಂಗ್ ಕೊಟ್ಟ ಅಧಿರಾಜ್. ದೇವ್ರೇ, ಇವ್ರು ಅಂದ್ಕೊಂಡಷ್ಟು ಕೆಲಸ ಮಾಡೇ ಮಾಡ್ತಾರೆ, ಯಾಕೆ ಬೇಕು ಈ ರಗಳೆ ಅಂತ ಆಸ್ಪತ್ರೆಗೆ ಹೋದ ಕಾರಣದ ಬಗ್ಗೆ ಹೇಳಿದ್ಲು ಆರಾಧ್ಯ. ಈ ಸಣ್ಣ ವಿಷಯಕ್ಕೆ ಇಷ್ಟೊಂದು ಹೈಡ್ ಮಾಡಬೇಕಿತ್ತ? ಸರಿ, ಡಾಕ್ಟರ್ ಏನಂದರು? ಆಸ್ಪತ್ರೆಯಲ್ಲಿ ತನಗೂ ಡಾಕ್ಟರ್ಗೂ ಮಧ್ಯೆ ನಡೆದ ಚರ್ಚೆಯನ್ನೆಲ್ಲ ವಿವರಿಸಿದ್ಲು ಆರಾಧ್ಯ. ಇಟ್ಸ್ ಓಕೆ, ಇದು ತುಂಬ ಸಣ್ಣ ವಿಷಯ, ಅದಕ್ಕಾಗಿ ಇಷ್ಟೊಂದು ಬೇಸರ ಪಡಬೇಕಾ? ನಾನಿದ್ದೀನಲ್ಲ, ನಿನಗೆ ಬೇಕಾದ ಲವ್ ಕೇರ್ ನಾನು ಕೊಡ್ತೀನಿ, ಇಟ್ಸ್ ಓಕೆ ಅಂತ ಪ್ರೀತಿಯಿಂದ ಹತ್ತಿರಕ್ಕೆ ಸೆಳ್ಕೊಂಡ ಅಧಿರಾಜ್. ಅವನು ಹೇಳಿದ್ದೆಂಥ ಪ್ರೀತಿಯೋ ತಿಳಿದಿದ್ರು ಆ ಕ್ಷಣ ಅವನ ತೋಳಿನಲ್ಲಿ ಭದ್ರವಾಗಿ ಫೀಲ್ ಆಗ್ತಾ ಕಣ್ಣು ಮುಚ್ಚಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ರೆಸ್ಟೋರೆಂಟ್ ನಿಲ್ಲಿಸಲು ಇಲ್ಲಿಗೆ ಯಾಕೆ ಬಂದವು ಅಂತ ಕೇಳ್ತಿದ್ದ ಅವಳಿಗೆ ಯಾವುದೇ ಉತ್ತರ ನೀಡದೆ ಪ್ರೈವೇಟ್ ಕ್ಯಾಬಿನ್ ಕರ್ಕೊಂಡು ಹೋಗಿ ಆರ್ಡರ್ ಕೊಟ್ಟ ಅಧಿರಾಜ್. ಸ್ವಲ್ಪ ಹೊತ್ತಿನ ನಂತರ ವೆಯ್ಟರ್ ಎಲ್ಲವನ್ನ ಸರ್ವ್ ಮಾಡಿ ಹೋಗುತ್ತಲೇ ಆರಾಧ್ಯಳನ್ನು ಮಡಿಲಲ್ಲಿ ಕೂರಿಸ್ಕೊಂಡು ಅವಳು ಬೇಡ ಅಂದರೂ ಕೇಳದೆ ಪ್ರೀತಿಯಿಂದ ತಿನ್ನಿಸ್ತಾ ಕೊನೆಯಲ್ಲಿ ಒಂದು ಲಾಂಗ್ ಕಿಸ್ನೊಂದಿಗೆ ಡಿನ್ನರ್ ಕಂಪ್ಲೀಟ್ ಮಾಡ್ದ. ಎಂದಿಗೂ ತನ್ನ ಮನಸ್ಸಲ್ಲಿ ಮೂಡೋ ಅನುಮಾನಗಳನ್ನು ತನ್ನ ಕೆಲಸಗಳಿಂದ ಮಾಡುತ್ತಾ ಇನ್ನಷ್ಟು ಕೇರ್ ತೋರಿಸ್ತಿರೋ ಅಧಿರಾಜ್ ಕಡೆ ಹಾಗೆ ನೋಡ್ತಾ ಉಳಿದು ಹೋದ್ಲು ಆರಾಧ್ಯ. ಅವಳು ನೋಟವನ್ನು ಗಮನಿಸಿ, ಏನು ಬೇಬಿ ಹಾಗೆ ನೋಡ್ತಿದ್ಯಾ, ಫ್ಲ್ಯಾಟ್ ಆಗಿಬಿಟ್ಯಾ, ಕಮಿಟ್ ಆಗಿಬಿಡೋಣವಾ ಅಂತ ಕೇಳಿದ. ಅಧಿರಾಜ್ನ ಚುಡಾಯಿಸೋ ಧ್ವನಿಯಲ್ಲಿ ಕೇಳ್ದ. ಇನ್ನು 3 ತಿಂಗಳು ಟೈಮ್ ಇದೆ ಅಂತ, ಅಲ್ಲಿವರೆಗೂ ಆಗಲ್ಲ ಅಂತ ಹೇಳಿದ ಆರಾಧ್ಯಳಿಗೆ ಅನಾವಶ್ಯಕವಾಗಿ ಟೈಮ್ ಕೊಟ್ಟೆ. ಆ ದಿನವೇ ಏನಾದರೂ ಒಂದು ತಪ್ಪು ಮಾಡಿಬಿಟ್ಟಿದ್ರೆ ಈ ಬಾಧೆ ತಪ್ಪಿತ್ತು ಅಂದ ಅಧಿರಾಜ್. ಮುಖ ಕೆಂಪು ಮಾಡ್ಕೊಂಡು ಆರಾಧ್ಯ, ನೀವು ಬೀಡ್ಕೊಳ್ತಿದ್ರಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ನಕ್ಕದ್ಲು ಆರಾಧ್ಯ.
ಇದನ್ನೆಲ್ಲ ಕ್ಯಾಬಿನ್ ಹೊರಗಿನಿಂದ ನೋಡ್ತಿದ್ದ ನವ್ಯ ಒಳಗೊಳಗೆ ಕೋಪದಿಂದ ಉರಿದು ಹೋದ್ಲು. ತನ್ನ ಸ್ಥಾನದಲ್ಲಿ ಆರಾಧ್ಯ ಇರೋದಕ್ಕೆ ತಡೆಯಲಾಗದ ಕೋಪ ಬಂತು. ಹಿಂದೆ ಅವನ್ನೆಲ್ಲ ಬಿಟ್ಟು ತಪ್ಪು ಮಾಡಿದೆ, ಹೀಗಾದರೂ ಮಾಡಿ ಅವಳನ್ನ ತೊಲಗಿಸ್ಬೇಕು, ಅವನನ್ನು ದಕ್ಕಿಸ್ಕೊಳ್ಬೇಕಂತ ನಿರ್ಧಾರ ಮಾಡಿದ್ಲು ನವ್ಯ. ಮರುದಿನ ಮಧ್ಯಾಹ್ನ ಆಫೀಸ್ನಿಂದ ಹೊರಗೆ ಬಂದ ಆರಾಧ್ಯಳನ್ನು ಅಡ್ಡಗಟ್ಟಿದ್ಲು ನವ್ಯ. ಏನು ಕೆಲಸ ಏನಿಲ್ವೇನಪ್ಪ ನಿನಗೆ, ಮೊನ್ನೆ ಕೊಟ್ಟ ಡೋಸ್ ಸಾಲಿಲ್ವಾ ಅಂದ ಆರಾಧ್ಯಳೊಂದಿಗೆ. ಅಧಿರಾಜ್ ನನ್ನ ಯಾವಾಗ ಬಿಡ್ತೀಯಾ ಅಂತ ಕೇಳಿದ್ಲು. ನೀನು ಕೇಳ್ತಿದ್ಯಾ ಎಂದು ಆರಾಧ್ಯಳೊಂದಿಗೆ ಕೇಳ್ತಿದ್ದೀನಿ. ನಿನಗೇನು ಬೇಕೋ ಹೇಳು, ಅಧಿರಾಜ್ನನ್ನು ಬಿಟ್ಟು ಬಿಡೋದಕ್ಕೆ ಏನು ಮಾಡಬೇಕೇಳು. ಆಹಾ, ನಾನೇನು ಹೇಳಿದ್ರೆ ಅದನ್ನು ಮಾಡ್ತೀಯಾ? ಪಕ್ಕ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಹೇಳು. ಮತ್ತು ಹೀಗೆ ಯಾಕೆ ಮಾಡಿದೆ ಅಂತ ಅತ್ರೆ ನಾನು ನಿಜಕ್ಕೂ ಸುಮ್ಮನಿರಲ್ಲ ಅಂತ ಖಂಡಿತವಾಗಿ ಹೇಳಿದ್ಲು ಆರಾಧ್ಯ. ತಾನು ಹೋದರೆ ಸಾಕು ಅಧಿರಾಜ್ ತನ್ನ ಹತ್ರಕ್ಕೆ ಬರ್ತಾನೆ ಅಂತ ಹುಚ್ಚು ಕನಸು ಕಂಡು ನವ್ಯ ಮುಂದೆ ಹಿಂದೆ ನೋಡದೆ ಯೋಚನೆ ಮಾಡದೆ ಏನು ಕೇಳಿದ್ರೂ ಮಾಡ್ತೀನಿ ಅಂತ ಭರವಸೆ ನೀಡಿದ್ಲು. ಹಾಗಾದರೆ ಬಾವಿಗೆ ಬಿಸತ್ತು ಹೋಗು, ಪೀಡೆ ತೊಲಗತ್ತೆ ಅಂದ ಆರಾಧ್ಯಳೊಂದಿಗೆ. ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ ಇದ್ರೆ ಹಾಗೆ ಹೇಳ್ತೀಯಾ? ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ರೇಗಾಡಿದ್ಲು ನವ್ಯ. ಅವಳ ಮಾತುಗಳಿಗೆ ಮೈ ಉರಿದ ಆರಾಧ್ಯ ಅವಳ ಕೆನ್ನೆಗೆ ಒಂದು ಬಾರಿಸಿ, ಹೆಚ್ಚು ಕಡಿಮೆ ಮಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ, ಯೋಚನೆ ಮಾಡ್ಕೊಂಡು ಹೇಳು. ಅಂದರೆ ಅತಿರೇಕದ ಆಟ ಆಡ್ತೀಯಾ? ಬಾಯಿ ಮುಚ್ಕೊಂಡು ಇರು, ಇಲ್ಲಾಂದರೆ ಗುದ್ದು ಬಿಡ್ತೀನಿ. ಆಮೇಲೆ ಆ ಪೆಟ್ಟಿಗೆ ಸತ್ತು ಹೋಗ್ತೀಯಾ ಅಂದ್ಲು. ನನ್ನನ್ನು ಹೊಡಿತೀಯಾ? ಇಬ್ಬರನ್ನು ಹೇಗಾದರೂ ಮಾಡಿ ವಿಂಗಡಿಸ್ತೀನಿ, ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ನೇರವಾಗಿ ಶ್ರಾವಣಿ ಹತ್ರಕ್ಕೆ ಹೋದ್ಲು ನವ್ಯ. ಶ್ರಾವಣಿ ಮನೆಗೆ ಹೋದ ನವ್ಯ ಮತ್ತು ಸತ್ಯದ ಅರಿವು. ಬೆವರಿ ಹೋದ ಮುಖದೊಂದಿಗೆ ಇದು ಶ್ರಾವಣಿನ ನೋಡಿ ಬೇಸರ ನನಗೆ ಯಾವಾಗಲೂ ಇರೋದೆ, ಆದರೆ ನಿನ್ನ ಮುಖ ಯಾಕಿಷ್ಟು ಸೀರಿಯಸ್ ಆಗಿದೆ ಅಂತ ವಿಚಾರಿಸಿದ್ಲು ನವ್ಯ. ಶ್ರಾವಣಿ ತನ್ನ ಮುಂಚಿನ ದಿನ ರೆಸ್ಟೋರೆಂಟ್ನಲ್ಲಿ ಕಂಡ ದೃಶ್ಯ, ಹಾಗೆ ಆ ದಿನ ಮಧ್ಯಾಹ್ನ ನಡೆದ ವಿಷಯ, ಒಟ್ಟಾರೆ ನಡೆದ ಚರ್ಚೆಯ ಬಗ್ಗೆ ಹೇಳಿ ಅವಳು ಅಧಿರಾಜ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದು ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ದಿನೇ ದಿನೇ ಅವಳ ಮೇಲೆ ಕೋಪ ಹೆಚ್ಚಾಗ್ತಿದೆ, ಕೊಂದು ಹಾಕ್ಬೇಕು ಅನ್ನಿಸ್ತಿದೆ ಅಂತ ಮುಷ್ಟಿ ಬಿಗಿದ್ಲು ನವ್ಯ. ನೀನು ಅನಾವಶ್ಯಕವಾಗಿ ಬಾಧೆ ಪಡ್ತಿದ್ಯಾ, ಅವರಿಬ್ಬರು ಗಂಡ ಮತ್ತು ಹೆಂಡತಿ, ಹಾಗಲ್ಲದೆ ಇನ್ನೇಗಿರ್ತಾರೆ ಅಂತ ಕೆರಳಿಸೋ ಹಾಗೆ ಮಾತಾಡಿದ್ಲು ಶ್ರಾವಣಿ. ಅದು ನಿಜವೇ, ಆದರೂ ತಡ್ಕೊಳ್ಳೋಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹೋದೆ ಅಂತ ನಿಂದಿಸ್ತಿದ್ದಾಳೆ. ನಾನು ಯಾವಾಗಲೂ ಹೊರಟೋದೆ ಅಂತ ನಿಂದಿಸ್ತಾರೆ ಅಂದರು. ಮರಳಿ ಬಂದ ಮೇಲೆ ಯಾಕೆ ಒಂದು ಅವಕಾಶವನ್ನು ಕೊಡಲಿಲ್ಲ? ಆರಾಧ್ಯಕ್ಕಾಗಿ ನನ್ನನ್ನು ಬಾಧೆಪಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಿದ್ಲು. ಅವಳ ದೃಷ್ಟಿಯಲ್ಲಿ ಆರಾಧ್ಯ ತನಗೆ ಕೇವಲ ಡೂಪ್ ಮಾತ್ರ, ತನಗಾಗಿ ಅವಳನ್ನ ಮದುವೆಯಾಗಿದ್ದಾರೆ ಅಂತ ಭ್ರಮಿಸ್ತಿದ್ದಾಳೆ. ಅಷ್ಟರಲ್ಲಿ ತಾನು ಮಾತ್ರೆಗಳನ್ನ ತೆಗೆದುಕೊಳ್ಳೋ ಸಮಯ ಆಯಿತು ಅಂತ ಗಂಗಾ ಬಂದು ನೆನಪು ಮಾಡಿದ್ರಿಂದ ಶ್ರಾವಣಿ ಎಷ್ಟು ಹೊತ್ತಾದರೂ ಒಳಗಿನಿಂದ ಹೊರಗೆ ಬರದೇ ಇರಲು ಮೇನ್ ಡೋರ್ ಹತ್ರ ಹೋದ ನವ್ಯ ಅಲ್ಲಿ ಕೆಲಸದವ್ರು ಮಾತಾಡ್ಕೊಳ್ತಿದ್ದ ಮಾತುಗಳನ್ನ ಕೇಳಿ ನಿಂತು ಹೋದ್ಲು. ಹೌದು, ಇಷ್ಟು ಸಡನ್ನಾಗಿ ಶ್ರಾವಣಿ ಮೇಡಮ್ ಆರೋಗ್ಯ ಯಾಕೆ ಹಾಳಾಯಿತು ಅಂತ ಕೇಳಿದ ಕೆಲಸದವಳಿಗೆ, ನಿಂಗೆ ಗೊತ್ತಿಲ್ವಾ, ಅಧಿರಾಜ್ ಸರ್ ಕೆಲವು ದಿನಗಳ ಹಿಂದೆ ಬುಲೆಟ್ ತಗಲಿತ್ತು, ಆ ವಿಷಯ ತಿಳಿದು ಗಾಬರಿಯಾಗಿ ಮೈ ಮೇಲೆ ತಂದ್ಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನೊಬ್ಬ ಕೆಲಸದವಳು. ಅಯ್ಯೋ ಹೌದಾ, ಹಾಗೆ ಹೇಗೆ ತೆಗೆಸ್ಕೊಂಡ್ರು? ಇವಾಗ ಅಧಿರಾಜ್ ಸರ್ ಹೇಗಿದ್ದಾರೆ ಅಂತ ಕೇಳಿದ ಕೆಲಸದವಳಿಗೆ, ಅವ್ರು ಚೆನ್ನಾಗಿದ್ದಾರೆ, ಹೆಂಡತಿಯನ್ನು ಕಾಪಾಡೋದಕ್ಕೆ ಇಷ್ಟೊಂದು ರಿಸ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ಲು. ಆ ಮಾತುಗಳನ್ನ ಕೇಳಿದ ತಕ್ಷಣ ಶ್ರಾವಣಿಗಾಗಿ ಕಾಯ್ದೆ ಅಲ್ಲಿಂದ ಹೊರಟು ಹೋದ್ಲು ನವ್ಯ ಹೊರಟು ಹೋದದನ್ನು ಗಮನಿಸಿದ ಗಂಗಾ ವೇಗವಾಗಿ ಶ್ರಾವಣಿ ಹತ್ರ ಬಂದು ಅವಳು ಹೊರಟು ಹೋದ ವಿಷಯವನ್ನು ಹೇಳಿದ್ಲು. ಒಳ್ಳೆಯದೇ ಆಯಿತು, ನಮ್ಮ ಕೈಗೆ ಮಣ್ಣು ಅಂಟದೆ ನಡಿಬೇಕಾದ ಕೆಲಸ ನಡೆಯುತ್ತೆ ಅಂತ ಆರಾಮವಾಗಿಂದ ಕ್ವಾಲಿ ಕೆಲವು ದಿನಗಳ ಹಿಂದೆ ಆಕಸ್ಮಿಕವಾಗಿ ರಾಘವೇಂದ್ರ ವರ್ಮ ಮತ್ತು ವನಜಾಕ್ಷಿ ಮಾತಾಡ್ಕೊಳ್ತಿರುವಾಗ ಕೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡ್ಳು. ಆ ವಿಷಯ ಕೇಳಿ ಸ್ವಲ್ಪ ಗಾಬರಿಯಾಗಿದ್ದರು. ಇವಾಗ ಸಿಕ್ಕ ಅವಕಾಶವನ್ನು ನವ್ಯ ಮೂಲಕ ಅರುಂಧತಿಗೆ ತಲುಪಿಸಿದ್ರೆ ಆ ವೇಷದಲ್ಲಿ ಆರಾಧ್ಯ ಜೊತೆ ಗಲಾಟೆ ಮಾಡೋದು, ಹೊರಗೆ ಹಾಕೋದು ಪ್ರತಿಯೊಂದು ನಡೆಯುತ್ತೆ. ಅವ್ರು ಏನು ಮಾಡಿದ್ರು ನನಗೇನು ತೊಂದರೆ ಇಲ್ಲ. ನನ್ನ ಟಾರ್ಗೆಟ್ ಆರಾಧ್ಯ ಮಾತ್ರ, ಅದಕ್ಕಾಗಿ ಎಷ್ಟು ದೂರ ಬೇಕಾದರೂ ಹೋಗ್ತೀನಿ. ಅವಳು ನಾನು ಕೇವಲ ಒಂದು ಶೀಲ್ಡ್ ಮಾತ್ರ, ಅವಳಿಂದ ಕೆಲಸ ಮುಗಿದ ಮೇಲೆ ಎಡಗಾಲಿನಿಂದ ಒದಿತೀನಿ ಅಂತ ಕೋಪದಿಂದ ಅಂದ್ಕೊಂಡ್ಳು ಶ್ರಾವಣಿ. ಇದು ಹೀಗಿರಲಾಗಿ ಶ್ರಾವಣಿ ಹತ್ರದಿಂದ ಹೊರಟ ನವ್ಯ ಕ್ಯಾಬ್ ಮಾಡಿಕೊಂಡು ತಾನು ತಿಳ್ಕೊಂಡು ವಿಷಯವನ್ನೆಲ್ಲ ಅರುಂಧತಿ ಕಿವಿಗೆ ಹಾಕೋದಕ್ಕೆ ಹೊರಟ್ಲು. ಹಾಗ ಆಲೋಚಿಸ್ತಾ ಹಿಂದೆ ಸೀಟ್ನಲ್ಲಿ ಕೂತಿದ್ದ ನವ್ಯ ಮೆಲ್ಲಗೆ ನಿದ್ದೆಗೆ ಜಾರಿಬಿಟ್ಲು. ಯಾರಾದರೂ ನೋಡ್ತಾರೆ ಅನಿಸುತ್ತೆ ಅಂತ ಅಂದ್ಲು ಹಿಂಜರಿಕೆಯಿಂದ ಆರಾಧ್ಯ. ಇಲ್ಲಿ ಯಾರೂ ಇಲ್ಲ. ತನ್ನ ಬೆನ್ನಿಗೆ ತಾಕ್ತಿರೋ ಬಿಸಿಯಾದ ಉಸಿರಿಗೆ ಆರಾಧ್ಯಕ್ಕೆ ಮಾತುಗಳೇ ಹೊರಡದಂತಾಗ್ತಿಲ್ಲ. ಅವಳ ಕುತ್ತಿಗೆ ಮೇಲೆ ತುಟಿಗಳಿಂದ ಸವರ್ತಾ ಮತ್ತೊಂದು ಕೈ ನಡುವಿನ ಒಳಭಾಗಕ್ಕೆ ಚಾಚಿ ಮುಟ್ತಾ ಅವಳನ್ನ ಒಮ್ಮೆಗೆ ಮುಂಭಾಗಕ್ಕೆ ತಿರುಗಿಸ್ಕೊಂಡ ಅಧಿರಾಜ್. ಅವನ ಭಾವನೆಗಳು ಹೇಗಿರುತ್ತವೆ ಅಂತ ಅಪ್ಪಟವಾಗಿವಾಗ ಅರ್ಥ ಮಾಡ್ಕೊಳ್ತಿರೋ ಆರಾಧ್ಯಗೆ ಕಾಲು ಕೈಗಳು ಆಡ್ತಿಲ್ಲ. ಉಸಿರು ತೆಗೆದುಕೊಳ್ಳೋದು ಕೂಡ ಕಷ್ಟ ಅನಿಸಿ ತುಟಿಗಳು ಒಣಗಿಸಿಕೊಳ್ತಿದ್ದಾಳೆ. ಆರಾಧ್ಯ ಪಾಪ
ಮೆತ್ತಿಗಿರೋ ಹೆಗಲಿನ ಮೇಲಿಂದ ಸೀರೆ ಸುಲಭವಾಗಿ ಜಾರಿ ಹೋಗ್ತಿರಲು ಅವಳು ಕಿವಿ ಹತ್ರ ಮುತ್ತಿಡ್ತಾ ಕುತ್ತಿಗೆ ಮೇಲೆ ಜಾರಿ ಬಂದು ಎದೆಗೆ ಅಡ್ಡವಾಗಿದ್ದ ಸೆರಗನ್ನು ಕೂಡ ಪಕ್ಕಕ್ಕೆ ಸರಿಸಿದ ಮೇಲೆ ಅವಳ ಜೊತೆ ಕೆಳಗೆ ವಾಲು ಹೋದ. ಅವನು ವಿಶಾಲವಾದ ಜಾಗದಲ್ಲಿ ಮೊದಲ ಬಾರಿ ಕಟ್ಟಾಗಿದ್ರು ಚೆನ್ನಾಗಿ ಅನಿಸುವಂಥ ಏಕಾಂತ ಅದು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.